ನಮಸ್ಕಾರ ಎಲ್ಲರಿಗೂ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ 30 ನಿಮಿಷದಲ್ಲಿ ಚಿಕನ್ ಗೀ ರೋಸ್ಟ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕನನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಿ, ನೀರು ಬಸಿಬೇಕು, ನೀರು ಇರಬಾರ್ದು. ಹಾಗೆ 6 ಟೇಬಲ್ ಸ್ಪೂನ್ ಮೊಸರು, 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, 1/4 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರಿನ ಅಂಶ ಇರಬಾರ್ದು, ಯಾಕೆಂದರೆ ಚಿಕನ್ ನೀರು ಬಿಡುತ್ತೆ. ಅದಕ್ಕೋಸ್ಕರ ನೀರು ಫುಲ್ಲು ಡ್ರೈ ಆದಮೇಲೆ ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ನೆನೆಯಲು ಬಿಡಿ. ಒಂದು 15 ಗೋಡಂಬಿಯನ್ನು ತೆಗೆದುಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿ ನೀರನ್ನು ಹಾಕಿ ನೆನೆಯಲು ಬಿಡಿ 10 ನಿಮಿಷ. ಹಾಗೆ 10 ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ಕೂಡ ನೆನೆಯಲು ಬಿಡಿ. 6 ರಿಂದ 7 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು, 1 ಇಂಚು ಲವಂಗ, ಯಾಲಕ್ಕಿ, ಹಾಗೆ ಮೆಂತ್ಯಕಾಳು ಅರ್ಧ ಟೇಬಲ್ ಸ್ಪೂನ್, ಗಸಗಸೆ 1 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಇದನ್ನು ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು. ಮೊದಲಿಗೆ 6 ರಿಂದ 7 ಟೇಬಲ್ ಸ್ಪೂನಿನಷ್ಟು ಧನಿಯಾ ಕಾಳನ್ನು ಹಾಕಿ ಇದನ್ನು ಫಸ್ಟಿಗೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡಿ. ಏಕೆಂದರೆ ಒಮ್ಮೆಲೆ ಇವು ಜೀರಿಗೆಯನ್ನು ಹಾಕಿದರೆ ಬೇಗ ಚಟ್ಪಟ್ ಅನ್ನುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಗೀ ರೋಸ್ಟ್ ಪಕ್ಕ ಹೋಸ್ಟೆಲ್ ರೆಸ್ಟೋರೆಂಟ್ ಥರನೇ ಇರುತ್ತೆ ಫ್ರೆಂಡ್ಸ್, ಇದು ಟ್ರೈ ಮಾಡಿ. ಇವಾಗ ಚಕ್ಕೆ 1 ಇಂಚಿನಷ್ಟು ದಾಲ್ಚಿನ್ನಿಯನ್ನು ಹಾಕಿಕೊಳ್ಳಿ. ಹಾಗೆ ಸೋಂಪು 1 ಟೇಬಲ್ ಸ್ಪೂನಿನಷ್ಟು ಸೋಂಪು, 1.5 ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಕೂಡ ಹಾಕಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯಕಾಳನ್ನು ಕೂಡ ಹಾಕಬೇಕು. 1 ಟೇಬಲ್ ಸ್ಪೂನ್ ಮೆಣಸಿನ ಕಾಳು ಕೂಡ ಹಾಕಿ, 2 ಯಾಲಕ್ಕಿಯನ್ನು ಹಾಕಿ, 4 ಲವಂಗ ಹಾಕಿ, ಹಾಗೂ 1 ಟೇಬಲ್ ಸ್ಪೂನ್ ಗಸಗಸೆ ಹಾಗೂ 1 ಪೇಪರು, ಇದನ್ನೆಲ್ಲವನ್ನು ಹಾಕಿಕೊಂಡು ರೋಸ್ಟ್ ಮಾಡ್ಕೋಬೇಕು. ಕಪ್ಪಾಗಬಾರ್ದು. ಹಾಗೆ ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಮಸಾಲ ಆರಲು ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯನ್ನು ಹಾಕಿ, ಹಾಗೆ ನೆನೆಸಿಟ್ಟ ಗೋಡಂಬಿ ಕೂಡ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಹಾಗೆ ಬೆಳ್ಳುಳ್ಳಿ ಒಂದು 10 ರಿಂದ 15 ಬೆಳ್ಳುಳ್ಳಿ ಪೀಸ್ ಹಾಕ್ಕೊಳ್ಳಿ. ಇದೇ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ. ಇವಾಗ ಏನು ಮಾಡಬೇಕಂದ್ರೆ ನಾವು ಹುರಿದಿಟ್ಟುಕೊಂಡ ಮಸಾಲವನ್ನೆಲ್ಲ ಹಾಕಿ ಒಂದು ಅರ್ಧ ಲೆಂಬೆ ಗಾತ್ರದಷ್ಟು ಹುಣಸೆಹಣ್ಣು, 2 ಟೇಬಲ್ ಸ್ಪೂನಿನಷ್ಟು ಬೆಲ್ಲ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದರಲ್ಲಿ 8 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ, ತುಪ್ಪ ಚೆನ್ನಾಗಿ ಕಾದ್ಮೇಲೆ ಮಿಕ್ಸ್ ಮಾಡಿಟ್ಟುಕೊಂಡ ಚಿಕನ್ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೇನು ಮಾಡಬೇಕಂದ್ರೆ ನೀವು 10 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸಬೇಕಾಗುತ್ತೆ. ಅಂದ್ರೆ ಚೆನ್ನಾಗಿ ಬೆಂದರೆ ನೆಕ್ಸ್ಟ್ ಗೀ ರೋಸ್ಟ್ಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ನೀರು ಬಿಡುತ್ತೆ ಚಿಕನ್, ಯಾಕಂದರೆ ನೀರೇನು ಹಾಕಕ್ಕೆ ಹೋಗಬಾರ್ದು. ಹಾಗೇ ಫ್ರೈ ಮಾಡಬೇಕು. ಒಂದ್ಸರಿ ಕ್ಯಾಪನ್ನು ತೆಗೆದು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕ್ಯಾಪನ್ನು ಮುಚ್ಚಿ ನೀರಿನ ಅಂಶ ಹೋಗಿ ಆ ತುಪ್ಪ ಬರಬೇಕು ಮೇಲೆ, ಎಣ್ಣೆ ಆಗಿ ತುಪ್ಪ ಮೇಲೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರದಲ್ಲಿ ಬೇಯುತ್ತೆ. ಈ ಸೈಡ್ಗೆ ಎತ್ತಿಟ್ಟುಕೊಂಡು ಇನ್ನೊಂದು ಕಡಾಯಿಯನ್ನಿಟ್ಟು 6 ಟೇಬಲ್ ಸ್ಪೂನಿನಷ್ಟು ಗೀಯನ್ನು ಹಾಕಿ ತುಪ್ಪವನ್ನು ಹಾಕಿಕೊಳ್ಳಬೇಕು. ಅಂದರೆ ತುಪ್ಪದಲ್ಲೇ ಮಾಡೋದಲ್ಲ, ತುಪ್ಪ ಹಾಕಿದ್ರೇ ತುಂಬ ಗೀ ರೋಸ್ಟ್ ತುಂಬ ಸೂಪರಾಗಿ ಬರುತ್ತೆ, ಚೆನ್ನಾಗಿ ಇರುತ್ತೆ. ಇದು ಚೆನ್ನಾಗಿ ಬಿಸಿ ಆದಮೇಲೆ ನಾವು ರುಬ್ಬಿಟ್ಟುಕೊಂಡ ಮಸಾಲ ಕೂಡ ಹಾಕಿ ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ಗಟ್ಟಿಯಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಕಿ ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕಬೇಕಾಗುತ್ತೆ. ನೋಡಿ, ಇದು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಅಂಟದಾಗೆ ಮಿಕ್ಸ್ ಮಾಡಿ ಇವಾಗ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಹಾಗೆ ಮಿಕ್ಸ್ ಮಾಡ್ತಾಯಿರಿ. ಇದು ಕೂಡ ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. 2-3 ನಿಮಿಷ ಚೆನ್ನಾಗಿ ಫ್ರೈ ಆದರೆ ಇದು ಕೂಡ ಚೆನ್ನಾಗಿ ಎಣ್ಣೆ ಬಿಡಬೇಕು, ತುಪ್ಪ ಮೇಲೆ ಕಾಣಬೇಕು. ಆ ಥರದಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಆದರೆ ಮಿಕ್ಸ್ ಮಾಡ್ತಾರೇ ಇರಬೇಕು, ಯಾಕಂದರೆ ತಳ ಅಂಟುತ್ತೆ. ಅದಕ್ಕೋಸ್ಕರ ಎಣ್ಣೆ ಬಿಡುವವರೆಗೆ ಹಾಗೆ ಮಿಕ್ಸ್ ಮಾಡ್ತಾಯಿರಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ಥರದಲ್ಲಿ ಚೆನ್ನಾಗಿ ಸ್ಮೆಲ್ ಚೇಂಜ್ ಆಗುತ್ತೆ. ಆವಾಗ ನಾವು ಬೇಯಿಸಿಟ್ಟುಕೊಂಡ ಚಿಕನ್ ಹಾಗೆ ತುಪ್ಪದಲ್ಲಿ ಬೇಯಿಸಿರ್ತೀವಲ್ಲ ಅದೆಲ್ಲನೂ ಹಾಕಬೇಕು. ಹಾಗೆ ಮಿಕ್ಸ್ ಮಾಡಿ. ನೋಡಿ, ಇದಕ್ಕೆ ಕರಿಬೇವು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ನೀವು ಮೊದಲಿಗೆ ಹಾಕ್ಕೊಳ್ಳಿ, ಒಗ್ಗರಣೆಯಲ್ಲೇ ಕರಿಬೇವನ್ನು ಹಾಕಿ ಗಮ್ ಅಂತ ಸ್ಮೆಲ್ಲು ಚಿಕನ್ನಿಗೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿ ತಳ ಅಂಟದ ಹಾಗೆ ಮಿಕ್ಸ್ ಮಾಡಬೇಕು. ಆಲ್ರೆಡಿ ಚಿಕನ್ ಬೆಂದಿರುತ್ತೆ. ಸಪೋಸ್ ಬೇಯಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹಾಗೆ ಕ್ಯಾಪನ್ನು ಮುಚ್ಚಿ ಇನ್ನೊಂದು 2-3 ನಿಮಿಷ ಚೆನ್ನಾಗಿ ಬೇಯಿಸಿ. ಈ ಥರ ನೋಡಿ, ಈ ಥರದಲ್ಲಿ ಎಣ್ಣೆ ಬಿಡಬೇಕು. ಅಂದ್ರೆ ತುಪ್ಪ ಮೇಲೆ ತುಪ್ಪ ಬರಬೇಕು. ತುಂಬ ಸೂಪರಾಗಿ ಟೇಸ್ಟಿಯಾಗಿ ಇದು ನೀರು ದೋಸೆಗೆ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ರೈಸಿಗೂ ಕೂಡ ಚೆನ್ನಾಗಿರುತ್ತೆ. ಗೀ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಮಾಡಿಕೊಡಿ, ಟೈಮಿನೂ ಸೇವ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಯಾಕೆಂದರೆ ಜಾಸ್ತಿ ನೀರಿನ ಅಂಶ ಇರಲ್ಲ, ಫ್ರೈ ಆಗಿರುತ್ತೆ. ನೀವು ಚಪಾತಿಯಲ್ಲಿ ರೋಲ್ ಮಾಡಿ ಕೂಡ ಕೊಡ್ಬೋದು, ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಖಾರ ಆಗಿ
ತುಂಬ ಟೇಸ್ಟಿಯಾಗಿರುತ್ತೆ. ಬೆಲ್ಲ ಕೂಡ ಇರುತ್ತೆ, ಸ್ವೀಟೂ ಇರುತ್ತೆ, ಹಾಗೆ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.